ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 2 ವರ್ಷ ಅಧಿಕಾರಾವಧಿ ಪೂರೈಸಿದ ಬೆನ್ನಲ್ಲೇ ಈಗ ಸಮರ್ಪಣೆ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಏನು ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಇಲ್ಲಿ ಬರ್ತಕ್ಕಂಥ 4 ಲಕ್ಷ ಜನರಿಗೆ ಈಗ ಊಟದ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಪಲಾವ್ ಹಾಗೆ ಸ್ವೀಟ್ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಈಗ ಇಲ್ಲಿ ಬರ್ತಕ್ಕಂಥ ಜನರಿಗೆ ಉಣಬಡಿಸುವಂತ ಒಂದು ಕೆಲಸವನ್ನ ಇಲ್ಲಿನ ವಿಜಯನಗರ ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು. ಅಂದ್ರೆ ಸುಮಾರು 600 ಕೌಂಟರ್ಗಳ ಮೂಲಕ ಈಗ ಅಡುಗೆಯನ್ನು ವಿತರಣೆ ಮಾಡಲಿಕ್ಕೆ ಎಲ್ಲ ಸಕಲ ಸಿದ್ಧತೆಗಳು ಆಗಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಈ ಒಂದು ಏನು ಅಡುಗೆ ಭಟ್ರು ಕೂಡ ಪಲಾವನ್ನ ತಯಾರಿಸುವಂತ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಕಳೆದ 2-3 ದಿನಗಳಿಂದಲೂ ಕೂಡ ಈ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಂಡಿದ್ರು. ಇವತ್ತು ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ 4 ಲಕ್ಷ ಜನ ಈ ಒಂದು ಸಮಾವೇಶಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಈಗ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಇಲ್ಲಿ ಬರ್ತಕ್ಕಂಥ ಜನರು ಕೂಡ ಇಲ್ಲಿ ಕ್ಯೂನಲ್ಲಿ ಬಂದು ನಿಂತು ಅವರು ಊಟವನ್ನು ಸವಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಸುಮಾರು 100 ಯುವಕರು ಕೂಡ ಈ ಒಂದು ಕೆಲಸದಲ್ಲಿ ಈಗ ಬ್ಯುಸಿ ಆಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಪಲಾವ್ ಹಾಗೆ ಸ್ವೀಟ್ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಇಲ್ಲಿ ಏನು ರೆಡಿ ಮಾಡಿ ಇಟ್ಟಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಜನರು ಬರ್ತಾರೆ. ಅವ್ರಿಗೆ ಬರ್ತಕ್ಕಂಥ ಜನರಿಗೆ ಇಲ್ಲಿ ಲೈನ್ ಆಗಿ ಬಂದು ಅವರಿಗೆ ಊಟವನ್ನ ವಿತರಣೆ ಮಾಡುವಂತ ಒಂದು ಕೆಲಸವನ್ನ ಇಲ್ಲಿನ ಜಿಲ್ಲಾಡಳಿತ ಈಗ ಮಾಡಿಕೊಂಡಿರುವಂಥದ್ದು. ಯಾಕಂದ್ರೆ ಸಮಾವೇಶಕ್ಕೆ ದೂರದ ಏನು ಊರುಗಳಿಂದಲೂ ಕೂಡ ಜನರು ಈಗ ಬರ್ತಾ ಇರುವಂಥದ್ದು. ಅವ್ರು ಬಂದಂತ ಜನರಿಗೆ ಇಲ್ಲಿ ಸರದಿ ಸಾಲಿನಲ್ಲಿ ಬಂದು ಅವರು ಊಟವನ್ನ ಸ್ವೀಕರಿಸುವಂತ ಒಂದು ವಾತಾವರಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಮಾಣ ಆಗುತ್ತೆ. ಜೊತೆಗೆ ಅಲ್ಲಿ ಅದರ ಮುಂಭಾಗದಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಜನರಿಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಈಗ ಮಾಡಿರುವಂಥದ್ದು. ಜೊತೆಗೆ ಅಲ್ಲಲ್ಲಿ ಬಾಟಲ್ಗಳನ್ನ ಇಟ್ಟು ಇಲ್ಲಿ ಊಟವನ್ನ ಮಾಡಿದಂತ ಜನರು ಏನಿದೆ ನೇರವಾಗಿ ಅಲ್ಲಿ ಹೋಗಿ ನೀರನ್ನ ಕುಡಿದುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ಊಟದ ವ್ಯವಸ್ಥೆಯ ಮುಂಭಾಗದಲ್ಲೂ ಅಂದ್ರೆ ಸುಮಾರು ಏನು 600ಕ್ಕೂ ಹೆಚ್ಚು ಇಲ್ಲಿ ಕೌಂಟರ್ಗಳನ್ನ ತೆರೆದಿರುವಂಥದ್ದು. ಅಂದ್ರೆ ವೇದಿಕೆ ಬಲಭಾಗ ಮತ್ತೆ ಎಡಭಾಗದಲ್ಲೂ ಕೂಡ ಸಾಕಷ್ಟು ಊಟದ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಂಡಿರುವಂಥದ್ದು. ನೇರವಾಗಿ ಬಂದಂತ ಜನರು ಇಲ್ಲಿ ಊಟವನ್ನ ಮಾಡಿಕೊಂಡು ಸಮಾವೇಶಕ್ಕೆ ತೆರಳುವ ಎಲ್ಲ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಜೊತೆಗೆ ಪೊಲೀಸ್ ಭದ್ರತೆಯನ್ನ ಇಲ್ಲಿ ಯಾವುದೂ ನುಗ್ಗಾಟ ಆಗದಂತೆ, ಜೊತೆಗೆ ಯಾವುದೇ ತರ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಪಲಾವ್ ಸ್ವೀಟ್ ಹಾಗೆ ಮೊಸರನ್ನ ಕೂಡ ಇವತ್ತಿನ ಊಟಕ್ಕೆ ಇಲ್ಲಿ ಬರ್ತಕ್ಕಂಥ ಸಮಾವೇಶಕ್ಕೆ ಬರ್ತಕ್ಕಂಥ ಜನರು ಏನಿದ್ದಾರೆ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಜನರಿಗೂ ಯಾವುದೇ ತರನಾದಂತ ಏನು ಅಹಿತಕರ ಘಟನೆ ನಡೆಯದಂತೆ ಈಗ ಊಟವನ್ನ ಸವಿದು ಸಮಾವೇಶಕ್ಕೆ ತೆರಳುವಂತ ಒಂದು ವ್ಯವಸ್ಥೆಯನ್ನ ಈಗ ಇಲ್ಲಿನ ಜಿಲ್ಲಾಡಳಿತ ಈಗ ಕಲ್ಪಿಸಿರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.